ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ಸವಿ ಸವಿ ನೆನಪು ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೆ. ನೀನು ಉದರದಿಂದ ಹೊರ ಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ಯೆರೆಮೀಯ 1:5. ಪ್ರಿಯರೇ, ಇಂದು ಈ ಸಣ್ಣನಹಳ್ಳಿ ಗ್ರಾಮಕ್ಕೆ ಸಂತಸದ ಸಡಗರದ ಸುದಿನ. ಏಕೆಂದರೆ ಇಂದು ಇದೇ ಮಣ್ಣಿಗೆ ಸೇರಿದ ಪ್ರಥಮ ಕುವರ, ಮಣ್ಣಿನ ಮಗ, ಪ್ರಥಮ ಗುರು ಹಾಗೂ ಪ್ರಥಮ ಬೆಳ್ಳಿ ಗುರು ಆದ ಅತಿ ವಂದನೀಯ ಸ್ವಾಮಿ ಡಾಕ್ಟರ್ ಅಂತೋಣಪ್ಪರವರು ಇಂದು ತಮ್ಮ ಗುರು ಜೀವನದ 25 ಸಂವತ್ಸರಗಳನ್ನು ಇಂದು ಪೂರೈಸುತ್ತಿದ್ದಾರೆ. ಮಾತ್ರವಲ್ಲ, ವಿಶೇಷವಾಗಿ ಇವರು ಇಟ್ಟಂತ ಒಂದು ಹೆಜ್ಜೆ ದಿಟ್ಟ, ನೇರ, ನಿರಂತರ. ಏಕೆಂದರೆ ಇವರು ಇಟ್ಟ ಹೆಜ್ಜೆಯಲ್ಲಿ ವಿಶೇಷವಾಗಿ ಅನೇಕ ಅಣುಕುಗಳು, ತೊಡಕುಗಳು ಇದ್ದರೂ ಇವರು ಹಿಂದೆ ನೋಡಲಿಲ್ಲ. ಏಕೆಂದರೆ ಪ್ರಭು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ಶಿಲುಬೆಯನ್ನು ನೀವೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿರಿ. ಆ ಆಣತಿಯಂತೆ ಅಂದು, ಅಂದರೆ 1966ನೇ ಇಸವಿಯಲ್ಲಿ ಜನಿಸಿ ಇದೇ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಸಣ್ಣನಹಳ್ಳಿಯ ಕುಗ್ರಾಮದಲ್ಲಿ ಜನಿಸಿ, ಅಂದು ಈ ಒಂದು ದೈವಿಕರಿಗೆ ಕೊರತೆ ಇದ್ದರೂ ಇವರು ಆ ಕೊರತೆಯನ್ನು ಒಂದು ಮೊದಲ ಗುರುವಾಗಿ ನೀಗಿಸುತ್ತಾರೆ. ಇಂದು ಈ ಬೆಳ್ಳಿ ಗುರುವನ್ನು ನೋಡಲು ನಮಗೆ ಸಂತೋಷ. ಇದೇ ಬೆಳ್ಳಿ ಗುರು ವಿಶೇಷವಾಗಿ ಅಂದು ಈ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ಕರೆಯಲ್ಪಡಬೇಕಿತ್ತು. ಆದರೆ ವಿಷಾದನೀಯ, ಅದು ಆಗಲಿಲ್ಲ. ಆದರೆ ದೈವಕರೇ ಇವರಿಗೆ ಅಹಮದಾಬಾದಿನ, ಅಂದರೆ ಗುಜರಾತ್ ಆ ಒಂದು ರಾಜ್ಯದ ಅಹಮದಾಬಾದಿನ ಧರ್ಮಕ್ಷೇತ್ರದಲ್ಲಿ ಇತ್ತು. ಹೌದು, ದೇವರ ಕರೆಗೆ ಹೋಗೊಟ್ಟರು, ದೇವರ ಆಣತಿಯಂತೆ ಬಾಳಿದರು, ಇಂದು ಗುರುವಾಗಿದ್ದಾರೆ. ಮಾತ್ರವಲ್ಲ, ಒಂದು ಅತ್ಯುನ್ನತ ಹುದ್ದೆಯಲ್ಲೂ ಸಹ ಇದ್ದಾರೆ. ಹೌದು, ಇವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುವುದಾದರೆ, ಇವರ ಶೈಕ್ಷಣಿಕ ಹಿರಿಯ ಪ್ರಾಥಮಿಕ ಶಾಲೆಯ ಅಥವಾ ಶೈಕ್ಷಣಿಕ ವರ್ಷವನ್ನು ಅಥವಾ ಆ ವರ್ಷಗಳನ್ನು ಇವರು ಹಾಸನ ಜಿಲ್ಲೆಯ ಗಾಡಿನಹಳ್ಳಿ ಎಂಬ ಗ್ರಾಮದಲ್ಲಿ ಮಾಡುತ್ತಾರೆ. ಅಲ್ಲಿ ಮುಗಿಸಿ ತಮ್ಮ ಪ್ರೌಢ ಶಿಕ್ಷಣಕ್ಕಾಗಿ ಬೆಂಗಳೂರಿನ ಮರಿಯನಿಕೇತನ್ ಶಾಲೆಯಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ಅಲ್ಲಿ ಅಂದಿನ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪೌತಕಮರಿ ಅವರು ಕಟ್ಟಿಸಿದಂತಹ ಬಡ ಮಕ್ಕಳಿಗಾಗಿ, ಹಳ್ಳಿ ಮಕ್ಕಳಿಗೆ ಕಟ್ಟಿಸಿದಂತಹ ಆ ಒಂದು ಅನಾಥಾಶ್ರಮದಲ್ಲಿ ಉಳಿದುಕೊಳ್ಳುತ್ತಾರೆ. ಅಲ್ಲಿ ಮುಗಿಸಿ ಇವರು ಆ ಗುರು ಕರೆಗೆ ಅಹಮದಾಬಾದ್ಗೆ ಹೋಗುತ್ತಾರೆ ಮತ್ತು ಇವರು ಸಂತ ಮೈಕಲರ ಕಿರು ಗುರು ಮಂದಿರದಲ್ಲಿ ಅಲ್ಲಿ 3 ವರ್ಷಗಳ ಕಾಲ ತಂಗಿದ್ದು ಅಲ್ಲಿನ ಒಂದು PUCಯ ಶಿಕ್ಷಣವನ್ನು ಪೂರೈಸಿ ಹಾಗೂ ಮತ್ತು ಅಲ್ಲಿ ಆಂಗ್ಲ ಭಾಷೆಯಲ್ಲಿ ನುರಿತರಾಗಿ ಇವರು ಅಹಮದಾಬಾದ್ಗೆ, ಗುಜರಾತ್ಗೆ ವಾಪಸ್ಸಾಗುತ್ತಾರೆ. ಹೌದು, ಅದೇ ರೀತಿ ಇವರು ತತ್ವಶಾಸ್ತ್ರವನ್ನು 1990-92ರವರೆಗೆ ಸಂತ ಚಾರ್ಲ್ಸ್ ಗುರುಮಂದಿರ, ನಾಗ್ಪುರದಲ್ಲಿರುವ ಸಂತ ಚಾರ್ಲ್ಸ್ ಗುರುಮಂದಿರದಲ್ಲಿ ಪೂರೈಸುತ್ತಾರೆ. ಹಾಗೂ ಈ ತತ್ವಶಾಸ್ತ್ರದ ಅಭ್ಯಾಸದ ನಂತರ 1 ವರ್ಷದ ಮಟ್ಟಿಗೆ ಇವರಿಗೆ ಪಾಲನ ಸೇವೆಗಾಗಿ ಇವರನ್ನು ಕಥೋಲಿಕ ಆಶ್ರಮ, ಅಂದರೆ ಗುಜರಾತಿನಲ್ಲಿರುವ ಕಥೋಲಿಕ ಆಶ್ರಮದಲ್ಲಿ ಇವರಿಗೆ ಆ ಒಂದು 1 ವರ್ಷದ ತರಬೇತಿಯ ಅಂತಾರೆ ಸೇವಾ ಕಾರ್ಯಕ್ಕೆ ಅಣಿಗೊಳಿಸುತ್ತಾರೆ. ಅದನ್ನು ಪೂರೈಸಿ ದೈವಶಾಸ್ತ್ರಕ್ಕೆ ದೆಹಲಿಯಲ್ಲಿರುವ ವಿದ್ಯಾಜ್ಯೋತಿ ಎಂಬ ಗುರು ಮಂದಿರಕ್ಕೆ ತೆರಳುತ್ತಾರೆ. ಅಲ್ಲಿ 1995-98ರಿಂದ ಆ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ ಇವರು ಉಪಯಾಜಕ ದೀಕ್ಷೆಗೆ ತಯಾರಿಯಾಗುತ್ತಾರೆ. ಇವರ ಉಪಯಾಜಕ ದೀಕ್ಷೆಯನ್ನು ಯೇಸುವಿನ ಪವಿತ್ರ ದೇವಾಲಯ, ಅಂದರೆ ಅಹಮದಾಬಾದ್ ಧರ್ಮಕ್ಷೇತ್ರದಲ್ಲಿರುವ ಆ ಪವಿತ್ರ ದೇವಾಲಯದಲ್ಲಿ ಇವರು ದೀಕ್ಷೆಯನ್ನು, ಉಪಯಾಜಕ ದೀಕ್ಷೆಯನ್ನು ಸ್ವೀಕರಿಸುತ್ತಾರೆ. ಮತ್ತು ಇವರ ಯಾಜಕ ದೀಕ್ಷೆ 2000ನೇ ಇಸವಿ ಇದೇ 5ನೇ ತಿಂಗಳು 10ನೇ ತಾರೀಕಿನಂದು ಇವರು ಯಾಜಕ ದೀಕ್ಷೆಯನ್ನು ಸಣ್ಣನಹಳ್ಳಿಯಲ್ಲಿ ಅಂದಿನ ಧರ್ಮಾಧ್ಯಕ್ಷರಿಂದ ಸ್ವೀಕರಿಸುತ್ತಾರೆ. ತದನಂತರ ಇವರು ವಿಶೇಷವಾಗಿ 3 ವರ್ಷಗಳ ಒಂದು ಸೇವಾ ಕಾರ್ಯವನ್ನು ಪೂರೈಸಿ ಇವರ ಉನ್ನತ ಸ್ನಾತಕೋತ್ತರ
ಸ್ನಾತಕೋತ್ತರ ಪದವಿಗೆ ಅಂದರೆ ಧರ್ಮಸಭೆಯ ಕಾನೂನು ಶಾಸ್ತ್ರವನ್ನು ಮಾಡಲು ಬೆಂಗಳೂರಿಗೆ ಆಗಮಿಸುತ್ತಾರೆ. ಸಂತ ಪೇತ್ರರ ಆ ಒಂದು ಗುರುಮಂದಿರದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಸುಮಾರು 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಆ ಪದವಿಯನ್ನು ಮುಗಿಸಿ ಇವರು ಡಾಕ್ಟರೇಟ್ ಪದವಿಗೆ, ವಿಶೇಷವಾಗಿ 2011ರಲ್ಲಿ ಡಾಕ್ಟರೇಟ್ ಪದವಿಗೆ ರೋಮ್ನಲ್ಲಿರುವ ಲ್ಯಾಂಟರ್ನ್ ವಿಶ್ವವಿದ್ಯಾಲಯದಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ಆ ವಿಶ್ವವಿದ್ಯಾಲಯದಲ್ಲಿ ಸೇರ್ಪಡೆಗೊಂಡು ಅಲ್ಲಿನ ಡಾಕ್ಟರೇಟ್ ಪದವಿಯನ್ನು ಅವರು 26/6/2013ರಲ್ಲಿ ಇವರು ಈ ಒಂದು ಕಾನೂನು ಶಾಸ್ತ್ರದ ವಿಷಯದಲ್ಲಿ ಆ ಡಾಕ್ಟರೇಟ್ ಪದವಿಯನ್ನು ಮಂಡಿಸುತ್ತಾರೆ. ಮಾತ್ರವಲ್ಲ, ಒಂದು ಅತ್ಯುನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗುತ್ತಾರೆ. ಈಗ ಇವರು ವಿಶೇಷವಾಗಿ ಪೆಟ್ಲಾ ಎಂಬ ದೊಡ್ಡದಾದ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಾ ವಿಶೇಷವಾಗಿ 4 ಧರ್ಮಕ್ಷೇತ್ರಗಳ ಓರ್ವ ಕಾನೂನು ತಜ್ಞರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ಇಂದು ವಿಶೇಷವಾಗಿ ಅವರು ಸಲ್ಲಿಸುತ್ತಿರುವ ಸೇವೆ ಅಮೋಘ. ಆದ್ದರಿಂದ ನಿಮ್ಮ ಪ್ರಾರ್ಥನೆ ಇದಾಗಬೇಕು ಅಷ್ಟೇ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಯೋವಾನ 15:16. ಹೌದು, ಇದು ಪ್ರಭು ಯೇಸುವಿನ ಮಾತು. ಈ ಪ್ರಭು ಯೇಸುವಿನ ಮಾತು ನಮ್ಮೆಲ್ಲರ ಮಾತಾಗಬೇಕು. ಅಷ್ಟೇ ಅಲ್ಲ, ಏಕೆಂದರೆ ಇಂದು ಇವರು ಮಾಡುತ್ತಿರುವ ಸೇವೆ ಒಂದು ಸುಖದ ಸೊಪ್ಪತ್ತಿಗೆ ಅಲ್ಲ, ಇದು ಒಂದು ಬೆಂಕಿಯ ಮೇಲೆ ಒಂದು ಹೂವು ಅರಳಿದಂತೆ. ಅಂದರೆ ಇಲ್ಲಿ ಅನೇಕ ನಕಾರಾತ್ಮಕ ವಿಷಯಗಳು ಎದುರಾಗಬರೋದು, ಅನೇಕ ದುಃಖಕರ, ಹಿಂಸಕರ ಅಥವಾ ಆಗುಂತಕ ವಿಷಯಗಳು ಎದುರಾಗಬಹುದು. ಆದರೆ ವಿಶೇಷವಾಗಿ ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 5:1 ನೋಡ್ತೇವೆ, ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯದಿಂದ ಆರಿಸಲಾದವನು, ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪ ಪರಿಹಾರಕ್ಕಾಗಿ ಬಲಿಗಳನ್ನು, ಕಾಣಿಕೆಗಳನ್ನು ಸಮರ್ಪಿಸಲು ನೇಮಕಗೊಂಡವನು. ಆದ್ದರಿಂದ ಇಂದು ನಮಗೂ ಅಷ್ಟೇ 1, 2 ಅಥವಾ 3 ಮಕ್ಕಳಿರಬಹುದು. ನಾವೇಕೆ ನಮ್ಮ ಒಬ್ಬ ಗಂಡು ಮಗನನ್ನು ಅಥವಾ ಒಬ್ಬ ಮಗಳನ್ನು ದೇವರ ಕರೆಗೆ ಕಳುಹಿಸಬಾರದು? ಯೋಚಿಸಿ. ಸನ್ನೆನಹಳ್ಳಿ ಭಕ್ತಾದಿಗಳೇ ಅಥವಾ ಇನ್ನಿತರ ವಿಶ್ವ ಭಕ್ತಾದಿಗಳೇ, ಏಕೆಂದರೆ ನಮಗೂ ಒಂದು ಯೋಜನೆ ಇದೆ, ಅದು ದೇವರಿಂದ ಮಾಡಲ್ಪಟ್ಟ ಯೋಜನೆ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಮಗನನ್ನು ದೇವರಿಗೆ ಕೊಡಿ ಅಥವಾ ಒಬ್ಬ ಮಗಳನ್ನು ದೇವರಿಗೆ ಕೊಡಿ, ದೇವರಿಗೆ ಮೀಸಲಾಗಿಡಿ. ಇಸ್ರಾಯೇಲರು ಹೇಗೆ ಆ ಪ್ರಥಮ ಚೊಚ್ಚಲ ಕೊಡುಗೆಯನ್ನು ಅಥವಾ ಮಗುವನ್ನು ಅಥವಾ ಫಲವನ್ನು ದೇವರಿಗೆ ಕಾಣಿಕೆ ಕೊಡ್ತಿದ್ರು, ಅದೇ ರೀತಿ ನಾವು ಕೊಡಬೇಕು. ಏಕೆಂದರೆ ಈ ಗುರುವಿಗಿಂತ ಉನ್ನತವಾದ ಸೇವೆ ಮತ್ತೊಂದಿಲ್ಲ. ಅದು ಪ್ರಧಾನಿಯಾಗಲಿ, ಮುಖ್ಯಮಂತ್ರಿಯಾಗಲಿ ಅಥವಾ ಜನನಾಯಕ ಆಗಲಿ, ಇದರಿಗಿಂತ ಸೇವೆ ಇನ್ನೊಂದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯ ಮನವಿ, ಏಕೆಂದರೆ ಈ ಗುರುವಿನಂತೆ ಹೃದಯ ನಮ್ಮದಾಗಬೇಕು. ಏಕೆಂದರೆ ಈ ಗುರುವಿನ ಹೃದಯದಲ್ಲಿ ಅನೇಕ ಭಾವನೆಗಳಿರುತ್ತವೆ. ಅನೇಕ ಭಾವನೆಗಳೆಂದರೆ ತೊಳಲಾಟ, ಹಿಂಸೆ, ನೋವು, ಯಾತನೆ, ಕಷ್ಟ, ಸಂಕಟ, ಬಿಕ್ಕಟ್ಟು, ಇಕ್ಕಟ್ಟು, ನಗ್ನ ಸ್ಥಿತಿ ಇವೆಲ್ಲವೂ ಬರುತ್ತವೆ. ಆದರೆ ಎಲ್ಲವನ್ನು ನಿಭಾಯಿಸುವುದು ಅಥವಾ ಎಲ್ಲವನ್ನು ಸರಿದೂಗಿಸಿ ಮುನ್ನಡೆಸುವರು ಪವಿತ್ರಾತ್ಮರು. ಆ ಪವಿತ್ರಾತ್ಮರಲ್ಲಿ ಪ್ರೀತಿಯನ್ನು ತುಂಬುವವರು ಪ್ರಭು ಯೇಸು. ಇಂದು ಅದೇ ಪ್ರೀತಿಯನ್ನು ಅತಿವಂದನೆಯ ಸ್ವಾಮಿ ಡಾಕ್ಟರ್ ಅಂಥೋಣಪ್ಪನವರಲ್ಲಿ ತುಂಬಿದ್ದಾರೆ ಎಂಬ ಅನಿಸಿಕೆ ನಮ್ಮೆಲ್ಲದು ಹಾಗೂ ವಿಶ್ವಾಸವೂ ಸಹ ನಮ್ಮದು. ಆದ್ದರಿಂದ ವಿಶೇಷವಾಗಿ 1 ಪೇತ್ರ 2:9 ನಾವು ನೋಡುತ್ತೇವೆ, ನೀವು ದೇವರು ಆಯ್ದುಕೊಂಡಂತ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆಯ್ಕೆಯಾದವರು. ಹೌದು, ಇವರು ವಿಶೇಷವಾಗಿ ಈ ಗುರುಗಳು, ಈ ಬೆಳ್ಳಿ ಗುರು ದೇವರಿಂದ ಆಯ್ಕೆಗೊಂಡಂತ ಜನಾಂಗ. ಆದ್ದರಿಂದ ನಾವು ಅವರನ್ನು ಯಾವಾಗಲೂ ಗೌರವಿಸೋಣ. ನಾವು ಅವರನ್ನು ಯಾವಾಗಲೂ ನಮ್ಮ ಮಗನಾಗಿ, ಮನೆಯ ಮಗನಾಗಿ ಸ್ವೀಕರಿಸೋಣ. ಮಾತ್ರವಲ್ಲ,
ಅವರನ್ನು ಇನ್ನೂ ಎತ್ತರಕ್ಕೆ, ಇನ್ನೂ ಅನೇಕ ಆಯಾಮಗಳಲ್ಲಿ, ಚೌಕಟ್ಟುಗಳಲ್ಲಿ ಬೆಳೆಯಲಿ, ಸೇವೆ ಮಾಡಲಿ, ಪ್ರಾರ್ಥಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಹೀಗಾಗಬೇಕು. ಅದಕ್ಕಾಗಿ ವಿಶೇಷವಾಗಿ ಆದರೆ ಅವರ ಪಯಣ ಮುಂದುವರಿಯಲಿ, ಪಯಣ ಪವಿತ್ರವಾಗಲಿ ಹಾಗೂ ಶುದ್ಧಗೊಳ್ಳಲಿ. ಮಾತ್ರವಲ್ಲ, ಆ ಪಯಣದಲ್ಲಿ ಯೇಸು ಸದಾ ಜೊತೆಗಿರಲಿ. ಆಮೇಲೆ ಸವಿ ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ಸವಿ ಸವಿ ನೆನಪು ಯಾಜಕರು, ಕ್ರಿಸ್ತರ ಪ್ರೀತಿಯ ಸೇವಕರು. ದೇವರ ಕರೆಗೆ ಶಿರಬಾ